ಅಂತ ಹುಡುಗ ಇರ್ತಾನೆ. ಅವನು 12 ವರ್ಷದ ತನಕ ಗುರುಕುಲದಲ್ಲಿದ್ದುಕೊಂಡು ಅವನು ಅಧ್ಯಯನ ಮಾಡ್ತಾ ಇರ್ತಾನೆ. 12 ವರ್ಷ ಆದ್ಕೊ ಒಂದು ಕೋರ್ಸ್ ಮುಗೀತ್ರಿ, ಅವ್ನು ಹೋಗ್ಬೇಕ್ರಿ. ಆದರೆ ಅವ್ನಿಗೆ ಪರೀಕ್ಷೆ ತಗೋತಾರ, ಇಲ್ಲ ಢ ಇಲ್ಲ, ಏನೂ ಬರೋಂಗಿಲ್ಲ. ಬರ್ಲಾರ್ದಕ್ಕೆ ಗುರು ಕರುಣಾಮಯ ದಯಾಮಯ ಅಲ್ರಿ. ತಮ್ಮ ನಿನಗೇನೋ ಈ ಸಲ ಗೊತ್ತಾಗಿಲ್ಲ, ಒಂದು ಸ್ವಲ್ಪ ನೀ ಪ್ರೌಢನಾಗಿದ್ದೀಯಾ, ಇನ್ನು 12 ವರ್ಷ ಇರಲಿ ಅಂತೇಳಿ ಇಟ್ಕೋತಾರೆ ಅವ್ನಿಗೆ. ಇನ್ನು 12 ವರ್ಷ ಆಗ್ತೈತ್ರಿ. ಅವನ ಜೊತೆಗೆ ಇದ್ದವ್ರೆಲ್ಲರೂ ಪಾಸ್ ಆಗ್ತಾರೆ, ಮತ್ತು ಅವನೊಬ್ಬನ ದಡ್ಡ ಇದ್ದಿದ್ದಕ್ಕೆ ಕಾರಣವಾಗಿ ಮತ್ತೆ ಫೇಲ್ ಆಗ್ತಾನೆ ರೀ. ಆವಾಗ ಗುರು ಹೇಳ್ತಾನೆ, ನೋಡಪ್ಪ ನಿನಗರ ನಾನು ಎಲ್ಲರಿಗೂ ಕಲಿಸುವಂಗೆ ಕಲಿಸಿದ್ದೇನೆ, ಆದರೂ ನೀನು ಅದನ್ನು ಕಲ್ತಿಲ್ಲ ಅಂತ ಹೇಳಿದರೆ ಇದರ ಹಿಂದೆ ಏನೋ ಒಂದು ಪರಮಾತ್ಮನ ಒಂದು ಏನಾದರೂ ಒಂದು ನಿರ್ಧಾರ ಇರಬೇಕು. ಅದಕ್ಕಾಗಿ ನೋಡಪ್ಪ ನಿನಗೆ ಶಿವ ಪಂಚಾಕ್ಷರಿ ಮಂತ್ರವನ್ನು ಉಪದೇಶ ಮಾಡ್ತೇನೆ, ಅದನ್ನು ನೀನು ಹೇಳ್ಕೊಂತ ಹೋಗು. ಶಿವ ಒಲಿದರೆ ಮಾತ್ರ ನಿನಗೆ ಜ್ಞಾನ ಬರ್ತೈತಿ ಅಂಥೇಳಿ. ಅದಕ್ಕಾಗಿ ನಾವು ಪ್ರಾರಂಭ ಮಾಡುವಾಗಲೇ ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರಾಮ್ ಅಂತ ಹೇಳ್ತೇವೆ. ಈ ಗುರು ಪರಂಪರಾ ಪ್ರಾರಂಭ ಆಗಿದ್ದು ಯಾರಿಂದ ಅಂತ ಹೇಳಿದ್ರೆ ಸದಾಶಿವನಿಂದ್ರಿ. ಅದಕ್ಕಾಗಿ ನಿನಗೆ ಶಿವನ ಕೃಪೆ ಆದರೆ ಏನಾದರೂ ನಿನ್ನ ಜೀವನ ಉದ್ಧಾರ ಆಗ್ಬೋದು. ನೀನು ಉತ್ತರಾಭಿಮುಖ ಹೋಗು, ಕೈಲಾಸ ಪರ್ವತ ಹತ್ತಿರ ಒಂದು ಗುಹೆ ಇದೆ, ಆ ಗುಹೆಯಲ್ಲಿ ಹೋಗಿ ಅಡ್ರೆಸ್ ಲೊಕೇಶನ್ ಹಾಕಿ ಕಳಿಸ್ಬಿಡ್ತಾರೆ. ಹ್ಞೂ ಅಂತೇಳಿ ಅವ್ನು ನಡ್ಕೊತ ಓಂ ನಮಃ ಶಿವಾಯ ಓಂ ನಮಃ ಶಿವ. ಅವ್ನಿಗೆ ಉತ್ಕಟ್ಟಿರ್ತೈತೆ ರೀ, ಮೊದಲೇ ಮಾತು ಕಲಿಬೇಕಂತಿರ್ತಾನೆ. ಆದ್ರೆ ಕಲಿತರೂ ಒಬ್ಬೊಬ್ರಿಗೆ ಗೊತ್ತಾಗಂಗಿಲ್ಲ ರೀ. ನಾನು ಸಂಗೀತ ಕಲಿಬೇಕಂತೇನಿ, ಆದ್ರೆ ನನಗೆ ಗೊತ್ತಾಗಂಗಿಲ್ಲ ರೀ. ಆ ಸಂಗೀತನೂ ಅದು ಸಾಧನ ಅದ ರೀ, ಆದರೂ ಬರೋಂಗಿಲ್ಲ. ಎದಕ್ಕಂತ ಹೇಳಿದ್ರೆ ನಮಗೆ ಆ ಪರಮಾತ್ಮನ ಕೃಪೆ ಇಲ್ಲದೆ ಏನೂ ಬರೋಂಗಿಲ್ಲ ರೀ. ಅದಕ್ಕಾಗಿ ನಿಮ್ಗೆ ಇಷ್ಟ ಮಂದಿ ಕಾಲನಿ ಒಳಗೆ ಇಷ್ಟ ಮಂದಿ ಭಗವಂತ ಆರಿಸಿದಂಗೆ ರೀ. ಎಲ್ಲರಿಗೂ ನೆಮ್ಮದಿ ಶಾಂತಿ ಬೇಕನ್ನಿಸ್ತೈತಿ, ಆದರೆ ಎಲ್ಲಿ ಹೋಗಬೇಕು ಎಲ್ಲಿ ಕಲಿಬೇಕು ಅನ್ನೋದು ಗೊತ್ತಿರಂಗಿಲ್ಲ. ಹಾಗೆ ಅವನು ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡ್ಕೊತ ಹೋಗ್ತಾನೆ ರೀ. ಅದಕ್ಕಾಗಿ ರುದ್ರ ಎದಕ್ಕೆ ಶ್ರೇಷ್ಠಪ್ಪ ಅಂತ ಹೇಳಿದರೆ, ರುದ್ರದಲ್ಲಿ ಅದು ಎಷ್ಟೊಂದು ವೇದ ಮಂತ್ರಗಳಿದ್ದಾವ್ರಿ. ಎಲ್ಲಕ್ಕಿಂತ ಶ್ರೇಷ್ಠ ರುದ್ರ ಪ್ರಶ್ನನ ರೀ. ಎದಕ್ಕಂತ ಹೇಳಿದರೆ ಆ ರುದ್ರ ಪ್ರಶ್ನದ 8ನೇ ಅನುವಾಕದಲ್ಲಿ ನಮಃ ಶಿವಾಯ ಅಂಥೇಳಿ ಪಂಚಾಕ್ಷರಿ ಮಂತ್ರ ಇದ್ದಿದ್ದಕ್ಕನೇ ಶ್ರೇಷ್ಠ ಆಗೈತ್ರಿ. ಅದು ಬರೀ ನೀವು ಓಂ ನಮಃ ಶಿವಾಯ ಹೇಳಿದರೂ ಸಹಿತ ಅನಂತ ಜನ್ಮದ ಅನೇಕ ಕರ್ಮಗಳು ನಾಶ ಆಗ್ತಾವ್ರಿ, ದುಷ್ಕರ್ಮ ಎಲ್ಲ. ಹೀಗಾಗಿ ಅವನ್ನೆಲ್ಲ ಜಪ ಮಾಡ್ಕೊತ ಹೋಗ್ತಾನೆ. ಸಾಕಾಗ್ತೈತ್ರಿ. ಕೈಲಾಸ ಪರ್ವತ ಕಡೆ ಹೋಗ್ಬೇಕಂದ್ರೂ ಸಹಿತ ಅಲ್ಲಿ ಹೋದ ತಕ್ಷಣ ಅಲ್ಲೇ ಒಂದು ಗುಹೆ ಸಿಗ್ತೈತ್ರಿ. ಆ ದೊಡ್ಡ ಗುಹೆದಲ್ಲಿ ಈಗ ನಾ ಇಲ್ಲೇ ಕುಂತೇನೆ ನೋಡ್ರಿ, ಹಿಂಗೆ ವ್ಯಾಸಪೀಠ ಇದ್ದಂಗೆ ಒಂದು ಸ್ಥಾನ ಇರ್ತೈತ್ರಿ. ಇಲ್ಲೇ 2 ಮಂದಿ ಸನ್ಯಾಸಿ, ಇಲ್ಲೇ 2 ಸನ್ಯಾಸಿ ಋಷಿಗಳು ಅವ್ರು ಧ್ಯಾನಸ್ಥರಾಗಿ ಕುಂತು ಬಿಟ್ಟಿರ್ತಾರೆ. ಒಂದು ಆಸನ ಇರ್ತೈತ್ರಿ, ಆಸನ ಇಟ್ಟಿರ್ತಾರೆ, ಚಾಪಿ ಹಸಿರ್ತಾರಲ್ರಿ, ಖಾಲಿ ಇರ್ತೈತ್ರಿ. ಅವಾಗ ಪಾಣಿನಿ ಬಂದು ನೋಡ್ತಾನೆ, ತೆಗಿ ನೋಡ್ತಾನೆ, ಇಲ್ಲೇ ಚಲೋ ಐತಡಿ ಅಂಥೇಳಿ ಇಲ್ಲೇ ಕುಂತು ಬಿಡ್ತಾನೆ ರೀ, ಆರಾಮ್ ಕೂಡ್ತಾನೆ ರೀ. ಕುಂತ ಅವನು ಓಂ ನಮಃ ಶಿವಾಯ್ 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 ಅನ್ನೋ ತನಕ ಧಗ್ಗಂತೆ ಬಂದ ನಿಂತ ಬಿಟ್ಟಾರಿ ಶಿವ. ಆಜಾನುಭುಜ, ಜಟಾಧಾರಿ, ಗಂಗಾನ್ನು ಧರಿಸಿದಾನೆ. ಕೈಲಾಸ ಅಲ್ಲೇ ಐತಲ್ರಿ, ಲಘು ಇದು ಲೊಕೇಶನ್ ಸಿಕ್ಬಿಟ್ಟೈತ್ರಿ. ಅವನಿಗೆ ಬಂದ ಬಿಟ್ಟಾನ್ರಿ ಅವ. ನೀವು ಬರೀ 5 ಸಲ ಹೇಳಿದ ತಕ್ಷಣವೇ ಅದು ಆಪ್ರೇಟ್ ಆಗಬೇಕಾಗಿತ್ತು ರೀ. ಈಗ ಕಸ್ತೂರಿಯಮ್ಮ ಬಂದ ಮೇಲೆ ಪ್ರವಚನ ಶುರು ಆಗೋದಿತ್ತು ರೀ. ಅದು ಆಕೆ ಬರೋ ತನಕ ನೋಡ್ರಿ ಏನೇನು ಮಾಡಿದ್ವಿ ನಾವೆಲ್ಲ. ವಿಡಿಯೋ ಶೂಟಿಂಗ್ ಮಾಡೋದು ಇರ್ತೈತ್ರಿ. ಅದಕ್ಕೆ ಶ್ರದ್ಧಾ ಭಕ್ತಿಯಿಂದ ಯಾರು ತಮ್ಮನ್ನು ತಾವು ತೊಡಗಿಸ್ಕೋತಾರೆ ನೋಡ್ರಿ, ಅದು ಪರಮಾತ್ಮ ಒಂದು ಯೂನಿವರ್ಸ್ ಲಾ ಅದ ರೀ. ಅದು ಅಖಂಡವಾಗಿದೆ, ಅದು ಅವ್ರು ಕರ್ಕೊಂಬರ್ತೈತಿ. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ, ಆ ಶಿವ ಬಂದ ಅವನ ನೃತ್ಯವನ್ನು ಶುರು ಮಾಡಿಬಿಡ್ತಾನೆ ರೀ. ಆ ಶಿವನ ಸ್ವರೂಪ ಹೇಗಿತ್ತು ಅಂತ ಹೇಳಿದರೆ, ಚಂದ್ರೋ ಭಾಸಿತ ಶೇಖರೇ ಸ್ಮರಹರೇ ಗಂಗಾಧರೇ ಶಂಕರೇ ಸರ್ಪೈರ್ಭೂಷಿತ ಕಂಠಕರ್ಣ ವಿವರೇ ನೇತ್ರೋಸ್ತ ವೈಶ್ವಾನರೇ ದಂತಿತ್ವಕ್ ಸುಂದರಾಂಬರಧರೇ ತ್ರೈಲೋಕ್ಯ ಸಾರೇ ಹರೇ ಸ್ವಾತ್ಮಾತ್ವಂ ಕುರು ಚಿತ್ತವೃತ್ತಿಮಖಿಲಾಂ ನೈಸ್ತು ಕಿಂ ಕರ್ಮಭಿಃ ಕಿಂ ವಾನೇನ ಧನೇನ ವಾಜಿಕ್ಕರ್ಭಿಃ ರಾಜ್ಯೇನ ಪ್ರಾಪ್ತೇನ ಕಿಂ ವಾ ಪುತ್ರಮಿತ್ರ ಕಲತ್ರ ಪಶುಭಿಃ ದೇಹೇನ ಗೇಹೇನ ಕಿಂ ಜ್ಞಾತ್ವೈತಕ್ಷಣ
ಭಂಗುರೆ ಸಪದಿರೆ ತ್ಯಾಜ್ಯಂ ಮನೋ ದೂರತಃ ಸ್ವಾತ್ಮಾ ತ್ವಂ ಭಜ ಭಜ ಪಾರ್ವತಿ ವಲ್ಲಭಂ. ಆ ಶಿವ ಬಂದ್ಕೊಳ್ಳಿ ಅವನಿಗನ್ನಿಸ್ತ್ರಿ ಯಪ್ಪ ಪರಮಾತ್ಮ ಕಂಡೆ ನಿನಗಂತೇಳಿ. ನಾವು ಸಹಿತ ಕೇದಾರಕ್ಕೆ ಹೋಗಿ ಸಾಯ್ಕೋಂತ ಬೀಳ್ಕೋಂತ ಮ್ಯಾಲೆ ಹೋದ್ವಿ, ಅದು ಶಿಖರ್ ಕಂಡ್ಕೊಳ್ಳಿ ಅಪ್ಪ ನಮ್ಮದು ಮುಗೀತಪ್ಪ ಕಂಡ ಪರಮಾತ್ಮ. ಅತ್ಯಂತಿಕ ಆನಂದ ಆಗ್ತೈತ್ರಿ. ಅಂತಾದರೂ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪನಾಗಿದ್ದವನು ಚಂದ್ರವನ್ನು ಧರಿಸಿದ್ದಾನೆ, ಅವನ ಸುಂದರ ರೀ. ಇಷ್ಟ ದೇವತೆ ಒಳಗನೆ ಶಿವ ಸುಂದರ ರೀ. ಇವತ್ತು ಸೋಮವಾರ ಹೌದಿಲ್ರಿ? ಇವತ್ತು ಸೋಮವಾರ ರೀ. ನಾನು ನಾಗರಹಾವು ನೋಡಿ ಬಂದೇನು ರೀ ಈಗ ನಮ್ಮ ಮನೆ ಹತ್ರ. ಪರಮಾತ್ಮನ ದರ್ಶನ ಎಲ್ಲೇ ನಾಗದಾನ ಅಲ್ಲೇ ಶಿವ ಅದ. ನಾಗೇಂದ್ರಹಾರಾಯ ತ್ರಿಲೋಚನಾಯ ಭಸ್ಮಾಂಗರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ನಮಃ ಶಿವಾಯ. ಆ ಶಿವಂದು ಅವ್ನು ಖುಷಿ ಅನ್ನಿಸ್ಬಿಡ್ತೈತ್ರಿ. ಅವನು ಚಂದ್ರವನ್ನು ಧರಿಸಿದಾನೆ, ಗಂಗೆ ತಲೆ ಮೇಲಿಂದ ಬೀಳ್ತಾ ಇದ್ದಾಳೆ, ಅವನು ನಾಗವನ್ನು ಹಿಡಿದಿದ್ದಾನೆ, ದಂತಿತ್ವಕ್ಕಂತ ಹೇಳಿದರೆ ಆ ಗಜ ಚರ್ಮಾಂಬರವನ್ನು ಉಟ್ಕೊಂಡಿದ್ದಾನೆ, ಕೈಯಲ್ಲಿ ಡಮರು ಹಿಡಿದಿದ್ದಾನೆ, ತ್ರಿಶೂಲ ಹಿಡಿದಿದ್ದಾನೆ. ಅವನು ಬಂದ ತಕ್ಷಣ ಅವನಿಗೆ ನಟರಾಜ್ ಅಂತ ಹೇಳ್ತಾರೆ ಶಿವನಿಗೆ. ಆ ಶಿವನ ಕೃಪೆ ಆದ್ರಿ ರಜತ ಪರ್ವತವು ಸಹಿತ ನಿಮ್ಮ ಕಾಲು ಕೆಳಗೆ ಬಂದು ಬೀಳ್ತೈತ್ರಿ. ನಿಮಗೆ ಅಷ್ಟ ಐಶ್ವರ್ಯಗಳು ಲಕ್ಷ್ಮೀನಕ್ಕಿಂತ ತಂಗಿರಿ. ಅದಕ್ಕಾಗಿ ಶಿವನ ಆರಾಧನೆ ಮಾಡಿದ್ರೆ ಲಕ್ಷ್ಮಿ ಬರ್ತಾರ್ರಿ. ನೀವು ನಾರಾಯಣನ ಮಾಡಿದ್ರೆ ಬರಂಗಿಲ್ಲ ರೀ. ಸೀಕ್ರೆಟ್ ಅದ. ತವ್ರ ಮನೆ ಮೇಲೇ ಪ್ರೀತಿ ಅಲ್ರಿ ಲಕ್ಷ್ಮಿ. ಅವ್ರ ನೀವು ಏನಾರ ಹೆಂಡ್ತಿಗೆ ಸಿಟ್ಟು ಬರೆಸ್ಬೇಕಂದ್ರೆ ಅವ್ರ ತವ್ರ ಮನೆಯವ್ರಿಗೆ ಬೈರಿ ಸಾಕು, ಅಟ್ಯಾಕ್ ಸಂಕಟ ಬೀಳ್ತೈತಿ. ಅದಕ್ಕಾಗಿ ಆ ಶಿವನ ಸ್ವರೂಪವನ್ನು ಕಣ್ತುಂಬ ನೋಡ್ತಾನೆ ರೀ ಅವ. ಪಾಣಿನಿ ಗಳ 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 ಆಡ್ತಾನೆ ರೀ. ಅವನ ಮನಸ್ಸಿನಾಗ ಏನಿರ್ತೈತಿ ರೀ, ಅಭಿಲಾಷೆ ಅದ ರೀ. ನಾ ಚಾಹೋ ಘೋಡಾ ಗಾಡಿ, ನಾ ಚಾಹೋ ಬಂಗ್ಲಾ ಬಾಡಿ, ಏತೋ ಹೈ ಕಿಸ್ ಕಾಮಕ್ಕೆ ಕಾಮ ಕ ನಹೀ ಹೈ, ನಹಿ ಜ್ಞಾನೇನ ಸದೃಶಂ ಪವಿತ್ರಮಿದಮುತ್ತಮಂ. ಜ್ಞಾನಕ್ಕಿಂತ ಅಧಿಕವಾದದ್ದು ಯಾವುದೂ ಇಲ್ಲ. ಪರಮಾತ್ಮ ಮನಸ್ಸಿನಾಗ ಅನ್ಕೋತಾನ, ನೀ ನನಗೆ ಕಂಡೆಯಪ್ಪ, ನನಗೆ ಜ್ಞಾನವನ್ನು ಕೊಡು ಅಂಥೇಳಿ ಬಾಯಿಲಿಂದ ಹೇಳೋಕ್ಕಿಂತ ಮೊದಲನೇ ಶಿವನ ಭರತನಾಟ್ಯ ಶುರು ಮಾಡಿಬಿಡ್ತಾನೆ ರೀ. ನಟರಾಜ ರೀ ಅವ. ಎಲ್ಲ ವಿದ್ಯೆಗಳಿಗೆ ಅಧಿಪತಿ ರೀ ಅವ. 64 ವಿದ್ಯೆಗಳು ಅವನ ಕಾಲು ಕೆಳಗದಾನ. ಅವನು ಭರತನಾಟ್ಯ ಹೇಳಿದ ಕೂಡಲೇ ಇವ್ರು 4 ಮಂದಿ ಕುಂತಿರ್ತಾರೆ ನೋಡ್ರಿ, ಸನಕ ಸನಂದಾದಿಗಳು ಇರ್ತಾರೆ. ಅವರಿಗೆ ಶಿವನ ಭರತನಾಟ್ಯ ನೋಡ್ಬೇಕಂತೇಳಿ ಅನೇಕ ವರ್ಷದಿಂದ ತಪಸ್ಸಕ್ಕೆ ಕುಂತಿರ್ತಾನ, ಬಂದಿರಂಗಿಲ್ರಿ. ಯಾವಾಗ ಪಾಣಿನಿಯಲ್ಲೇ ಬಂದು ಕೂಡ್ತಾನ ಅವಾಗ ಶುರು ಆಗ್ತೈತ್ರಿ. ಜೀವನದೊಳಗೂ ಹಂಗದ ರೀ. ನಮ್ಗೆ ಏನೇನೋ ಬೇಕಂದಿರ್ತೇವಲ್ರಿ, ನಮ್ಮ ಭಾಗ್ಯಕ್ಕೆ ಬರಂಗಿಲ್ಲ ರೀ. ಅಂಥವ್ರು ಆ ಮನ್ಯಾಗ ಹುಟ್ಟಿದ್ರೆ ಕಾರ್ನೂ ಬರ್ತೈತಿ, ಮನಿನೂ ಆಗ್ತಾವು, ಎಲ್ಲ ಅವ್ರಲಿಂದಾಗಿರ್ತಾವ ಅವು. ಆದ್ರೆ ನಮ್ದು ತಪಸ್ಸಿರ್ತೈತ್ರಿ ಹಿಂದೆ, ಅವ್ರ ಪೂರ್ವ ಜನ್ಮದ ಪುಣ್ಯ ಇರ್ತೈತಿ. ಅದಕ್ಕಾಗಿ ಆ ಶಿವ ಬರ್ತಾನೆ, ಡಮ 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 ಅಂಥೇಳಿ ಅವನು ಡಮರು ಬಾರಿಸ್ತಾನೆ. ಡಮರು ಬಾರಿಸಿದ ಕೂಡಲೇ ಅದರಲ್ಲಿ 14 ಸೂತ್ರಗಳು ಅವನಿಗೆ ಅವಗತ ಆಗ್ತಾವ್ರಿ ಪಾಣಿನಿಗೆ. ಬರೀ ಲೊಟ್ಟ ಒಂದು ಸಲ ಬರ್ಕೊಂಬರ್ತೇನೆ ನೋಡ್ರಿ, ಅವು ನಿಮಗೆ ಬರೆಸ್ತೇನೆ ಬೇಕಂದ್ರೆ. ಅಷ್ಟರ ಹೇಳೋಣ ನಾವು, 14 ಅಕ್ಷರರ ಹೇಳೋಣ. ನಮಗೆ ಪಾಣಿನಿ ಸೂತ್ರ ಹೇಳ್ಬಿಡೋಣ್ರಿ ನಾವು. ಒಂದೊಂದು ಸೂತ್ರಕ್ರಿ ಇಂತಿಂಥ ದೊಡ್ಡ ದೊಡ್ಡ ಗ್ರಂಥ ಅದಾವ್ರಿ. ಅವೆಲ್ಲ ಕೈಲಾಸಾಶ್ರಮದೊಳಗದಾವ್ರಿ. ಅದಕ್ಕಾಗಿ ಆ ಶಿವನ ಒಂದು ಡಮರುವಿನಿಂದ 14 ಶಬ್ದ ಬಂದಿದ್ದಕ್ಕೆ ಆ 14 ಶಬ್ದಗಳಿಂದ ಪಾಣಿನಿ ಸೂತ್ರ ಅಂಥೇಳಿ ಸಂಸ್ಕೃತ ಜ್ಞಾನ ಮುಂದುವರಿತ್ರಿ ನಮ್ದು. ಇನ್ನಾದರೂ ಸಹಿತ ನಾವು ಕಲಿಬೇಕಂತ ಹೇಳಿದ್ರೆ ಇದನ್ನು ಬೇರೆ ದೇಶಕ್ಕೆ ಹೋಗಿ ಕಲಿಬೇಕಂತ್ರಿ. ನಮ್ಮ ಪುಸ್ತಕ ಎಲ್ಲ ಕಳು ಆಗ್ಬಿಟ್ಟಾವ. ಆದರೂ ಸಹಿತ ಋಷಿಕೇಶದ ಪ್ರತಿಯೊಂದು ಆಶ್ರಮದಲ್ಲಿಯೂ ಸಹಿತ ನಮಗೆ ಇದನ್ನು ಸಂಸ್ಕೃತ ಕಲಿಸ್ತಾರಲ್ರಿ. ಆ ಸಂಸ್ಕೃತ ಕಲಿಯುವಾಗ ಎಷ್ಟು ಅದ್ಭುತ ಅನ್ನಿಸ್ತೈತೆ ರೀ. ಅದರ ಗಣ ಧಾತು ಭಾಳ ಅದ ರೀ. ನಮ್ದೊಂದು ಜೀವನ ಸಾಕಾಗಂಗಿಲ್ಲ ರೀ. ನಾವು ಏನು ಭಾಳ ಕಡಿಮೆ ನಮ್ದು ಜ್ಞಾನ ಎಷ್ಟಪ್ಪ ಅಂದ್ರೆ ಸಾಸ್ವಿ ಕಾಳಷ್ಟು ಸಹಿತ ಕಲ್ತಿಲ್ರಿ ನಾವು. ಖರೆ ಅಂದ್ರೆ ಒಬ್ಬೊಬ್ಬರು ನೋಡಿದ್ರಪ್ಪ, ನಾವಂತೇವಿ ನಮ್ಮ ಸ್ವಾಮೀಜಿಯವ್ರು ನೋಡಿ ಇವ್ರಂಗೆ ನಾವು ಯಾವಾಗ ಆಗ್ತೇವೇನೋ ನಾವಂತೇವೆ. ನೀವು ಅಂತೀರಿ ನಮ್ಮಂಗೆ, ನಾವಂತೇವೆ ಅವ್ರು ಅಂತಾರೆ ಅವ್ರ ಗುರುಗಳ್ಗೆ, ಅವ್ರು ಅಂತಾರೆ ಅವ್ರ ಗುರುಗಳ್ಗೆ.
ಜ್ಞಾನ ಭಾಳ ವಿಸ್ತಾರದ ತಿಳ್ಕೊಳ್ಳಿಕ್ಕೆ ತಮ್ಮನ್ನು ತಾವು ತೊಡಗಿಸ್ಕೋಬೇಕ್ರಿ. ನಾನು ಇದನ್ನು ಪಡೆಯಬೇಕನ್ನುವಂಥ ಹಂಬಲ ಇದ್ದಿದ್ದೆ ಆದರೆ ಆ ಶಿವನ ಕೃಪೆ ಆಗ್ತದಂತೇಳಿ. ಅದಕ್ಕಾಗಿ ಶಿವನ ಅನುಗ್ರಹದಿಂದ ಆ ಪಾಣಿನಿ ಧನ್ಯನಾದ ರೀ. ಆ ಧನ್ಯನಾಗಿ ಅವನು ಎಲ್ಲ ಸಂಸ್ಕೃತ ಶ್ಲೋಕಗಳನ್ನೆಲ್ಲ ಬರೆದು ಇನ್ನಾದರೂ ಸಹಿತ ನಾವು ಅಧ್ಯಯನ ಮಾಡ್ಬೇಕಂದ್ರೆ ಪಾಣಿನಿ ಸೂತ್ರ ಅಭ್ಯಾಸನ ಮಾಡ್ಬೇಕ್ರಿ. ಚಂದಂಗೆ ಕಲಿಬೇಕಂತ ಹೇಳಿದ್ರೆ ಅದ ವ್ಯಾಕರಣ ತೊಗೋತಾರ್ರಿ ಪಾಣಿನಿದ. ಅದಕ್ಕಾಗಿ ಶಿವ ಅವನಿಗೆ ಆಶೀರ್ವಾದ ಮಾಡ್ತಾನೆ. ಅವಾಗ ಅವನು ತನ್ನ ಗುರುಗಳು ಬಂದು ಗುರು ಆಗ್ತಾನೆ ರೀ. ಅವ ಗುರುವಿಗಿಂತ ಗುರು ಆಗಿಬಿಡ್ತಾನೆ. ಅದಕ್ಕಾಗಿ ಗುರುವಿನ ಅನುಗ್ರಹ ಆಗಬೇಕಾಗಿದ್ದೇ ಆದರೆ ಮೊದಲು ಏನು ಮಾಡಬೇಕು? ಅಂತಃಕರಣ ಶುದ್ಧಿ ಆಗಬೇಕು. ಅಂತಃಕರಣ ಶುದ್ಧಿ ಆಗಬೇಕಂದ್ರೆ ಏನು ಮಾಡಬೇಕು? ನೀವು ಜಪ ಮಾಡಬೇಕ್ರಿ, ನಿತ್ಯ ಜಪ ಮಾಡಬೇಕ್ರಿ. ಇಲ್ಲ ನಮ್ಮ ಮನಸ್ಸು ಭಾಳ ಹೊಲಸು ವಿಷಯ ವಸ್ತುಗಳಡೆ ಓಡ್ತೈತ್ರಿ. ವಿಷಯ ವಸ್ತುಗಳಿಂದ ಹಿಂತಿರುಗಿ ನಾವು ಜಪವನ್ನು ಮಾಡೋಕ್ಕೆ ಶುರು ಮಾಡಿದರೆ ಆ ಮನಸ್ಸಿಗೆ ಒಂದು ಚಲೋ ವಿಷಯಗಳನ್ನ ಹಿಡಿಯಲಿಕ್ಕೆ ಅದು ಒಂದು ಸ್ಟ್ರಾಂಗ್ ಆಗ್ತೈತ್ರಿ. ಒಂದೇ ದಿನಕ್ಕೆ ಯಾರೂ ಶಾಣ್ಯರಾಗಂಗಿಲ್ಲ ರೀ. ಒಂದೇ ದಿನಕ್ಕೆ ಯಾರೂ ಪೈಲ್ವಾನ ಆಗಂಗಿಲ್ಲ ರೀ. ನಾನು ಎಷ್ಟು ಓಡಬೇಕಾಗ್ತೈತಿ, ಎಕ್ಸಸೈಸ್ ಮಾಡಬೇಕಾಗ್ತೈತಿ, ಅದರಂಗೆ ಡ್ರೈ ಫ್ರೂಟ್ಸ್ ತಿನ್ನಬೇಕು, ಅದರಂಗೆ ಹಾಲು ಕುಡಿಬೇಕು, ಭಾಳ ಕಷ್ಟದ ಇಲ್ರಿ. ಅವಾಗ ನಮ್ಮ ಶರೀರದೊಳಗಿದ್ದ ಸ್ನಾಯುಗಳು ಹೇಳ್ತಾವ್ರಿ, ನಮ್ಮ ಶರೀರದೊಳಗೆ ಇರ್ತಾವೆ ಅವು. ಫಿಸಿಕಲ್ ಫಿಟ್ನೆಸ್ ಮಿಲ್ಟ್ರಿದವ್ರು ನೋಡಿದ್ರೆ ಇವನು ಮಿಲ್ಟ್ರಿದವ್ನು ಅನ್ನೋದು ಗೊತ್ತಾಗ್ತೈತ್ರಿ. ಹಂಗೆ ಆಗಿರ್ತೈತೇನು ರೀ? ಎಷ್ಟು ಕಷ್ಟಪಡ್ಬೇಕು. ಮತ್ತು ಜ್ಞಾನ ಹಂಗೆ ಆಗ್ತೈತೇನು ರೀ? ಆಗಂಗಿಲ್ಲ ರೀ. ಜ್ಞಾನಕ್ಕೆ ಸದ್ಗುರುವಿನ ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನ ರೀ. ಒಲಿದು ಕೊಡ್ಬೇಕ್ರಿ ಗುರು. ಇವ್ಗೆ ಎಷ್ಟು ಹೇಳಿದ್ರು ಏನು ಬುದ್ಧಿ ಇಲ್ಲಿ ಬಿಡಂತೆ ಬೇಜಾರಾಗಿ ನಾವು ಬಿಟ್ಟು ಹೋಗುವಂಗೆ ಆಗಬಾರ್ದ್ರಿ. ತತ್ಪರನಾಗಿರ್ಬೇಕ್ರಿ. ಯಾವಾಗ ನಾನು ಕೇಳೇನೋ, ಯಾವಾಗ ನಾನು ತಿಳ್ಕೊಂಡೇನೋ ಅಂಥೇಳಿ. ಒಂದು ಭಗವದ್ಗೀತಾ ಈಗ ಶುರು ಆಗೈತಲ್ರಿ, ಇದನ್ನು ಅಥದಿಂದ ಇತಿವರೆಗೂ ಸಹಿತ ಒಂದು ಶ್ಲೋಕವು ತಪ್ಪಲಾರ್ದು ಯಾರು ಕೇಳ್ತಾರೆ ನೋಡ್ರಿ, ಅವರಿಗೆ ಗುರು ಕರುಣೆ.